ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 10ರ ಸ್ವಾಭಿಮಾನಿ ಹೆಣ್ಣು ಕರ್ನಾಟಕದ ಸಿಂಹಿಣಿ ಸಂಗೀತ ಶೃಂಗೇರಿ ಅವರು ನಮ್ಮ ಜೊತೆ ಇದ್ದಾರೆ. ಅಚ್ಚು ಅನ್ನುವಂತಹ ಒಂದು ಇಂಡಿಪೆಂಡೆಂಟ್ ಆಲ್ಬಮ್ ಸಾಂಗಲ್ಲಿ ಅವರು ಸಖತ್ ಹಾಟ್ ಆ್ಯಂಡ್ ಗಾರ್ಜಿಯಸ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸೊ ಇದ್ರ ಬಗ್ಗೆ ಅವರನ್ನು ಮಾತಾಡಿಸ್ತಾ ಹೋಗೋಣ ಬನ್ನಿ. ಸಂಗೀತ ಅವರು, ಫಸ್ಟ್ಲಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಹಾಡು. ಸೊ ಎಫರ್ಟ್ ಈಸ್ ರಿಯಲ್. ಪ್ರತಿಯೊಬ್ಬರು DOP ಇಂದ ಹಿಡಿದು ಕೊರಿಯೋಗ್ರಾಫರಿಂದ ಹಿಡಿದು ತುಂಬ ಚೆನ್ನಾಗಿ ಮೂಡ್ ಬಂದಿರುವಂತಹ ಒಂದು ಹಾಡು ಅಂತ ನನಗೆ ಅನ್ನಿಸ್ತು. ಹುಕ್ ಸ್ಟೆಪ್ ಚೆನ್ನಾಗಿದೆ, ಇವನ್ ಹುಕ್ ಲೈನ್ ಆಗಿರಬಹುದು, ಟ್ಯೂನ್, ಎವ್ರಿಥಿಂಗ್ ಈಸ್ ಲೈಕ್ ಫ್ಯಾಂಟಾಸ್ಟಿಕ್ ಅಂತ ನಾನು ಹೇಳ್ತೀನಿ. ಸೊ ಈ ಒಂದು ಹಾಡಿನಲ್ಲಿ ಕಾಣಿಸ್ಕೊಂಡಿರೋದಕ್ಕೆ ನಿಮ್ಗೆ ಎಷ್ಟು ಖುಷಿ ಇದೆ? ರಿಸೆಪ್ಷನ್ ಬಗ್ಗೆ ಏನು ಹೇಳ್ತೀರಾ? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಪ್ರೇಸ್ ಮಾಡೋದಕ್ಕೆ. ನಾನು ಸಾಂಗ್ ಕೇಳ್ಕೊಂಡು ತುಂಬ ಎಕ್ಸೈಟೆಡ್ ಆಗಿದೆ. ಆ್ಯಕ್ಚುಲಿ ಈ ಕಾನ್ಸೆಪ್ಟ್ ನಂಗೆ ತುಂಬ ಇಷ್ಟ ಆಗಿತ್ತು. ಆ್ಯಸ್ ಅ ಪಾಪ್ ಸ್ಟಾರ್ ಅವ್ರು ಡ್ರೀಮ್ ಮಾಡೋದಿಲ್ಲ. ನನ್ನ ಚಿಕ್ಕ ವಯಸ್ಸಲ್ಲೂ ಅದೇ ಥರದ್ದು ಒಂದು ಕನಸು ಇತ್ತು, ಲೈಕ್ ಈ ಥರ ಒಂದು ಆಗಬೇಕು, ಈ ಥರ ಒಂದು ಪಾಪ್ ಸ್ಟಾರ್ ಆಗಬೇಕು. ಬಿಕಾಸ್ ಆ ಟೈಮಲ್ಲಿ ಮೈಲಿ ಸೈರಸ್ ಇವರೆಲ್ಲ ತುಂಬ ಟ್ರೆಂಡಿಂಗು, ಆ್ಯನಾ ಮಾಂಟೇನ್ ಅನ್ನೋದೆಲ್ಲ. ಸೊ ಅದೊಂದು ಡ್ರೀಮ್ ಇತ್ತು ನನಗೂ ಕೂಡ, ಹಿಂಗೆ ಒಂದು ಪಾಪ್ ಸ್ಟಾರ್ ಆಗಬೇಕು ಅಂತ. ತಾರಕ್ ಸರ್ ಈ ಒಂದು ಕಾನ್ಸೆಪ್ಟ್ ಅಂದಾಗ ಐ ಫೆಲ್ಟ್ ವೆರಿ ಕನೆಕ್ಟೆಡ್. ಓಕೆ, ಇದು ನಾನು ಮಾಡಬೇಕು ಅಂತ. ಸೊ ನಾನು ಅವ್ರಿಗೆ ಹೇಳಿದ್ ಬಂದೆ, ಡೋಂಟ್ ಥಿಂಕ್ ಅಬೌಟ್ ಎನಿಥಿಂಗ್ ಎಲ್ಸ್. ಈ ಸಾಂಗ್ನ ತುಂಬ ಚೆನ್ನಾಗಿ ಮಾಡಿ, ನೀವು ನನ್ನ ಕಡೆಯಿಂದ ಫುಲ್ ಸಪೋರ್ಟ್ ಇದೆ, ಆಮೇಲೆ ನೋಡ್ಕೊಳ್ಳೋಣ ಬೇರೆ ಏನಿದೆ ಅಂತ ಹೇಳಿದ್ದೆ ನಾನು. ಸೊ ಅದನ್ನ ತುಂಬ ಅದ್ಭುತವಾಗಿ ಮಾಡಿದ್ದಾರೆ, ಹೇಳಿದ ಹಾಗೆ ಮಾಡಿದ್ದಾರೆ ಕೂಡ. ಸೊ MC BG ಆಗಿರ್ಬೋದು, ಸೂರಜ್ ಅವ್ರ ಮ್ಯೂಸಿಕ್ ಆಗಿರ್ಬೋದು, ಅಭಿ ಅವರ ಕೊರಿಯೋಗ್ರಫಿ ಆಗಿರ್ಬೋದು, ಅದ್ಭುತವಾಗಿ ಮಾಡಿದ್ದಾರೆ. ಸಂಗೀತ ಅವರ DOP ಅಂದರೆ ನಂಗೆ ತುಂಬ ಭಯ ಆಗೋದೇನು ಅಂದರೆ, ಕೆಲವು ಸತಿ ಕೆಲವು ಸಾಂಗ್ ಮಾಡಿಬಿಡ್ತೀವಿ. ಅಂದರೆ ಇದು ನನ್ನ ಫಸ್ಟ್ ಆಲ್ಬಮ್ ಸಾಂಗ್, ಬಟ್ ಸಾಂಗ್ ಮಾಡಿದ್ದೀನಿ ನಾನು. ಬಟ್ ಕೆಲವು ಸತಿ ಅನ್ಸುತ್ತೆ, ಬಟ್ ಏನೋ ಮಿಸ್ಸಿಂಗ್ ಇದೆ, ಏನೋ ಒಂದು ಬೆಟರ್ ಆಗ್ಬೋದಿತ್ತಲ್ಲ ಅಂತ. ಬಟ್ ಇದರಲ್ಲಿ ಎಲ್ಲಕ್ಕಿಂತ ಅದ್ಭುತವಾಗಿ ನಂಗೆ ಅನ್ಸೋದಂದರೆ ಕಾಸ್ಟ್ಯೂಮ್ ಕೂಡ ಅದ್ಭುತವಾಗಿ ನನಗೆ ಲಕ್ಷ್ಮಿ ಅವ್ರು ಮಾಡಿದ್ದಾರೆ. ಸೊ ಇಟ್ಸ್ ಬ್ಯೂಟಿಫುಲ್ ಕೊಲಾಬ್ರೇಷನ್. ಆಲ್ ಬೆಸ್ಟ್ ಪೀಪಲ್ ಒಟ್ಟಿಗೆ ಬಂದಿದ್ದಾರೆ ಈ ಒಂದು ಸಾಂಗ್ ಮಾಡೋದಕ್ಕೆ. ಸಂಗೀತ ಅವರೇ, ಆಲ್ಮೋಸ್ಟ್ ಲೈಕ್ ಅಂದರೆ ಫೆಬ್ರವರಿ 2024ರಲ್ಲಿ ನೀವು ಅಂದರೆ 115 ದಿನಗಳನ್ನ ಲೈಕ್ ಬಿಗ್ ಬಾಸ್ ಮನೇಲಿ ಕಳೆದ ಆಚೆ ಬಂದ ನಂತರ ಅಫ್ಕೋರ್ಸ್ ಮಾರಿಗೋಲ್ಡ್ ಸಿನಿಮಾ ರಿಲೀಸ್ ಆಯಿತು. ಬಟ್ ಅದು ಬಿಗ್ ಬಾಸ್ ಹೋಗೋಕ್ಕಿಂತ ಮೊದಲು ಶೂಟ್ ಆಗಿದ್ದಂತಹ ಸಿನಿಮಾ. ಅದಾದಮೇಲೆ ಏನು ಅಂದರೆ ನಿಮ್ಮ ವರ್ಕ್ನ ಯಾವುದೇ ರೀತಿ ನೋಡಿರಲಿಲ್ಲ ನಿಮ್ಮ ಅಭಿಮಾನಿಗಳು. ಸೊ ಅವ್ರಿಗೆಲ್ಲ ಇದು ಬೆಸ್ಟ್ ಗಿಫ್ಟ್ ಅಂತ ಕೂಡ ಹೇಳ್ಬೋದು ಆ್ಯಕ್ಚುಲಿ. ಆ್ಯಂಡ್ ಈವನ್ ನ್ಯೂ ಇಯರ್ ಕೂಡ ಬರ್ತಾ ಇದೆ. ಸಾಂಗ್ ಆ್ಯಕ್ಚುಲಿ ತುಂಬ ಟ್ರೆಂಡ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇದೆ. ಆ್ಯಂಡ್ ಬೇರೆದೇ ರೂಪದಲ್ಲಿ ನೀವು ಕಾಣಿಸ್ಕೊಂಡಿದ್ದೀರಿ ಆ್ಯಕ್ಚುಲಿ, ತುಂಬ ಟ್ರಾನ್ಸ್ಫಾರ್ಮ್ ಎಲ್ಲ ಆಗಿ ಆ ಥರದ್ದೆಲ್ಲ. ಸೊ ಏನು ಹೇಳಕ್ಕೆ ಇಷ್ಟಪಡ್ತಾರೆ ನಿಮ್ಮ ಫ್ಯಾನ್ಸ್ಗಳಿಗೆ ಅಂತ? ತುಂಬ ಟೈಮಿಂದ ನನ್ನ ಫ್ಯಾನ್ಸ್ ವೆಯ್ಟ್ ಮಾಡ್ತಾನೆ ಇದ್ರು, ಮೂವಿ ಯಾವಾಗ ಬರುತ್ತೆ, ಸಿನಿಮಾ ಯಾವಾಗ ಬರುತ್ತೆ ಅಂತ. ಒಂದು ವಿಷಯ ಏನು ಅಂದರೆ, ಸಿನಿಮಾ ಓವರ್ ನೈಟ್ ಆಗೋದಿಲ್ಲ. ಸಿನಿಮಾ ಆಗೋದಕ್ಕೆ ವರ್ಷಗಳು ಬೇಕಾಗುತ್ತೆ. ಕೆಲವು ಸತಿ ತುಂಬ ಈಸಿ ಅನ್ನೋದೇ ತುಂಬ ಉದ್ದ ಹೋಗ್ಬಿಡುತ್ತೆ. ಕೆಲವು ಸತಿ ಲೊಕೇಶನ್ ಶೂಟ್ ಆಗಿರಲ್ಲ ಕಂಪ್ಲೀಟಾಗಿ. ಸೊ ಇದೆಲ್ಲ ಆಗ್ತಿರ್ಬೇಕಿದ್ರೆ ಒಂದು ಸಿನಿಮಾ, ನಮ್ಮ ಚಾರ್ಲಿ ಅನ್ನೋ ಸಿನಿಮಾನೇ ಒಂದು 5 ವರ್ಷ ತೊಗೊಂಡಿದೆ. ಅಂಥ ಒಂದು ಸಿನಿಮಾದಲ್ಲಿ ನಂಗೆ ವರ್ಕ್ ಮಾಡಬೇಕು ಅಂತಲೇ ಇಷ್ಟ. ಸೊ ಯಾವುದಾದ್ರೂ ಒಂದು ಮೂವಿ ಮಾಡೋದು ದೊಡ್ಡ ವಿಷಯ ಅಲ್ಲ, ಬಟ್ ಒಂದು ಒಳ್ಳೆ ಸ್ಕ್ರಿಪ್ಟ್ನ ಒಪ್ಕೊಳ್ಳೋದು ತುಂಬ ದೊಡ್ಡ ವಿಷಯ. ಸೊ ನನ್ನ ಫ್ಯಾನ್ಸಿಗೆ ಅದೇ ಒಂದು ಲೈಕ್ ನನ್ನ ಮೇಲೆ ಬಿಲೀಫ್ ಇಟ್ಕೊಂಡಿದ್ದಕ್ಕೆ ಅದನ್ನು ನಾನು ಅಂದರೆ ಅದನ್ನ ಉಳಿಸ್ಕೊಬೇಕಂತ ಇದೆ, ಆ ಪ್ರೀತಿನ. ಸೊ ಸ್ಕ್ರಿಪ್ಟ್ನ ತುಂಬ ಕೇಳಿದ್ದೆ ನಾನು, ನನಗೆ ಯಾವುದು ಇಷ್ಟ ಆಗಿರಲಿಲ್ಲ. ಬಟ್ ರೀಸೆಂಟಾಗಿ ಒಂದು ಹಾರರ್ ಸಿನಿಮಾ ಒಪ್ಕೊಂಡಿದ್ದೀನಿ. ಬಟ್ ಈ ಸಾಂಗ್ ಮಾಡೋದಕ್ಕೆ ಮೂಲ ಕಾರಣ ಫ್ಯಾನ್ಸ್. ಬಿಕಾಸ್ ಓವರ್ ನೈಟ್ ಅಂದರೆ ನಾನು ಸ್ವಲ್ಪ ಟೈಮಲ್ಲಿ ಏನಾದರೂ ಅವ್ರಿಗೆ ಸಿಗುವಂಥದ್ದು, ಅವ್ರು ಸೆಲೆಬ್ರೇಟ್ ಮಾಡೋಂಥದ್ದು ಏನಾದರೂ ಆದರೆ ದಟ್ಸ್ ಆಲ್ಬಮ್ ಸಾಂಗ್. ಆ್ಯಂಡ್ ನನ್ನ ಕರಿಯರಿಂದು ಫಸ್ಟ್ ಆಲ್ಬಮ್ ಸಾಂಗ್. ಆ್ಯಂಡ್ ಇದು ಕಂಪ್ಲೀಟಾಗಿ ನಾನು ಹೇಗೆ ತೋರಿಸ್ಬೇಕು, ನನ್ನ ತೋರಿಸ್ಕೊಬೇಕಂತದೀನಿ, ಅವ್ರನ್ನ ಹೇಗೆ ನೋಡ್ತಾರೋ ಅದೇ ಥರ ಇದು ಬಂದಿದೆ ಕೂಡ. ಸೊ ಅದನ್ನ ಹೇಗೆ ಒಪ್ಕೊಳ್ತಾರೋ, ಹೇಗೆ ಮೆಚ್ಚಿದಾರೋ ಅದನ್ನ ನಾನು ಇವತ್ತಿಂದ ನೋಡ್ತೀನಿ ಕಮೆಂಟ್ ಸೆಕ್ಷನ್ಸಲ್ಲಿ ಹೇಗೆ ಇಷ್ಟ ಆಗಿದೆ ಅಂತ. ಐ ಹೋಪ್ ಇದು ವೈರಲ್ ಆಗಲಿ. ಇದಕ್ಕೆ ದುಡ್ಡು ಹಾಕಿರುವಂಥ ತಾರಕ್ ಸರು ಅವರಿಗೆ ಎಲ್ಲ ಅಂದರೆ ಒಳ್ಳೇದಾಗಲಿ. ಆ್ಯಂಡ್ ಅವ್ರ ತಾಯಿ ಕೂಡ ಅಂದರೆ ಹುಷಾರಿಲ್ಲ. ಐ ಹೋಪ್ ಎವ್ರಿಥಿಂಗ್ ಎಲ್ಲ ಅವ್ರಿಗೆ ವರ್ಕೌಟ್ ಆಗಲಿ ಅಂತ. ಸೊ ಎಲ್ಲ ಕೂಡ್ ಬಂದಿದೆ ಟೀಮ್ ಅವ್ರ ಸಮಯಕ್ಕೆ. ಅಂದರೆ 18ನೇ ತಾರೀಕು ಶೂಟ್ ಮಾಡಿರೋಂಥದ್ದು ಇವತ್ತು ರಿಲೀಸ್ ಮಾಡಿದ್ದೀವಿ, 10 ದಿವಸದಲ್ಲಿ ರಿಲೀಸ್ ಮಾಡಿದ್ದೀವಿ. ದಟ್ಸ್ ವೆರಿ ರೇರ್. ಸೊ ಒಳ್ಳೇದಾಗಲಿ ಅಂತಲೇ ಕೇಳ್ತೀನಿ ನಾನು. ಸಂಗೀತ ಅವರು ಬಿಗ್ ಬಾಸ್ ಮನೇಲಿ ಯಾವ ರೀತಿ ಡ್ಯಾನ್ಸ್ ಮಾಡ್ತಿದ್ರು ಅಂತ ಇಡೀ ಕರ್ನಾಟಕ ಜನತೆ ನೋಡಿದೆ. ಬಟ್ ಈ ಸಾಂಗಲ್ಲಿ ಪರವಾಗಿಲ್ಲ, ಚೆನ್ನಾಗಿ ಅಂದರೆ ಕೊರಿಯೋಗ್ರಾಫರ್ ಹಿಂಗೆ ಹೇಳ್ಕೊಟ್ಟಿದ್ದೀರಾ ಅದೇ ಥರ ಮಾಡುವಂಥ ಪ್ರಯತ್ನ ಮಾಡಿದ್ದೀರಾ. ಸೊ ಎಷ್ಟು ಕಷ್ಟ ಆಗಿತ್ತು ಅದು ಅಂತ? ನನಗೆ ನಾನು ಭರತನಾಟ್ಯಂ ಡ್ಯಾನ್ಸರ್ ಆಯ್ತಾ. ನಂಗೆ ಯಾವುದೇ ವೆಸ್ಟರ್ನ್ ಸಾಂಗ್ ಹಾಕಿದ್ರು ನಂಗೆ ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ. ನನಗಾದರೆ ಒಂದು ಗುರು ಇದ್ದರೆ ಅವ್ರು ಹೇಗೆ ಹೇಳ್ಕೊಡ್ತಾರೋ ಹಾಗೆ ಮಾಡ್ತೀನಿ. ಅಂದರೆ ಭರತನಾಟ್ಯಂ ಅಂದ್ರೇ ಹಾಗೆ, ಹೇಗೆ ಹೇಳ್ಕೊಡ್ತಾರೋ ಹಾಗೆ ಮಾಡೋ ಅಂಥದ್ದು ಗುರು ಇರಲೇಬೇಕು ಅಂತ. ಸೊ ಆ ವೆಸ್ಟರ್ನ್ ಸಾಂಗ್ ಹಾಕಿದಾಗ ನಂಗೆ ಯಾವಾಗಲೂ ಓಕೆ ಏನೋ ಒಂದು ಮಾಡಬೇಕಲ್ಲ ಅಂತ ಏನೋ ಮಾಡ್ತಾ ಇರ್ತಿದ್ದೆ ನಾನು. ಸಿನಿಮಾ ಇದ್ದರೆ ಅವ್ರು ಹೇಳ್ಕೊಟ್ಟಂಗೆ ಮಾಡ್ತಿದ್ದೆ, ಯಾರಾದರೂ ಇದ್ದರೆ ಹೇಳ್ಕೊಟ್ಟಂಗೆ ಮಾಡ್ತೀನಿ. ಸಾಂಗ್ ಡೈರೆಕ್ಟಾಗಿ ಹಾಕಿದ್ರೆ ನಾನು ಮಾಡೋದೇ ಇಲ್ಲ, ನಾನು ಸ್ಟೆಪ್ಪೇ ಹಾಕಿಲ್ಲ ಆ ಥರ. ಬಟ್ ಇಲ್ಲಿ ಅಭಿ ಮಾಸ್ಟರು ಅಂದರೆ ಅವರು ನನ್ನ ಪೊಟೆನ್ಷಿಯಲ್ ನೋಡಿದ್ರು. ಫಸ್ಟ್ ನಂದು ತಾರಕ್ ಮಾಸ್ಟರ್ ಅಷ್ಟೇ ನನ್ನ ಪೊಟೆನ್ಷಿಯಲ್ ನೋಡಿದ್ರು, ಫಸ್ಟ್ ಸ್ಟೆಪ್ ಹಾಕ್ಸಿದ್ರು. ಇಟ್ ವಾಸ್ ಲೈಕ್ ಸ್ಟೈಲ್ ಚೆನ್ನಾಗೇ ಇದೆ ಸಂಗೀತ, ಯು ಜಸ್ಟ್ ನೀಡ್ ಟು ವರ್ಕ್ ಆನ್ ಇಟ್, ಆರಾಮಾಗುತ್ತೆ, ನಿಮ್ಮ ಸ್ಟೈಲ್ ಚೆನ್ನಾಗಿದೆ ಅಂತ ಹೇಳಿದ್ರು. ಏನು ಒಂದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಒಂದು 2 ಡೇಸ್ ಕೂಡ ರಿಹರ್ಸಲ್ ಮಾಡಿಲ್ಲ ಇದಕ್ಕೆ. ಇಟ್ಸ್ ಲೈಕ್ ಪ್ರಾಪರಾಗಿ ತಗೊಂಡು ಹೋಗಿದ್ದಾರೆ. ಆನ್ ಫ್ಲೋರೇ ಕಲ್ತಿರೋ ಜಾಸ್ತಿ ಶೂಟ್ ಮಾಡೋತ್ತಿಗೆ. ಸೊ ಇನ್ನು ಅಂದರೆ ಟ್ರಾನ್ಸ್ಫಾರ್ಮೇಷನ್ ಬಗ್ಗೆ ಮಾತಾಡೋದಾದರೆ ಲೈಕ್ ಬಿಫೋರ್ ಬಿಗ್ ಬಾಸ್ ಸ್ವಲ್ಪ ಕೆಲವೊಂದಷ್ಟು ಮಾಡಿದ್ದೀರಾ, ಜಿಮ್ ಟ್ರಾನ್ಸ್ಫಾರ್ಮೇಷನ್ ಆ ಥರದ್ದೆಲ್ಲ. ಬಟ್ ಈಗ ತುಂಬ ಸೀರಿಯಸ್ ಆಗಿ ನೀವು ಅದನ್ನು ತಗೊಂಡಿದ್ದೀರಾ ಅಂತ ಅನ್ನಿಸ್ತಾ ಇದೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಎಲ್ಲ ನೋಡುವಾಗ. ಸೊ ಏನು ರೀಸನ್ ಎಕ್ಸಾಕ್ಟ್ಲಿ? ಆ್ಯಂಡ್ ಚೆನ್ನಾಗಿ ಕಾಣಿಸ್ಕೊಳ್ತಿದ್ದೀರಾ ಕೂಡ ಹಾಡಲ್ಲಿ.
ಅದ್ರ ಬಗ್ಗೆ ಹೇಳಿ. ಇಟ್ಸ್ ನಾಟ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅವಾಗ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಂಡಿದ್ದೆ, ಇವಾಗ ಜಸ್ಟ್ ಮೇಂಟೈನ್ ಮಾಡ್ತಾ ಇರೋದು ಆಯ್ತಾ. ಅಂದ್ರೆ ನನಗೆ ಕಂಪ್ಲೀಟ್ ಆಗಿ ಅಥ್ಲೀಟ್ ಆಗಿರ್ಬೇಕು ಅಂತಲ್ಲ, ನನಗೆ ಟೈಮ್ ಸಿಕ್ಕಿದಾಗ ನಾನು ಯಾವಾಗ ಫ್ರೀ ಇರ್ತೀನಿ ನಾನು ವರ್ಕೌಟ್ ಮಾಡ್ತೀನಿ. ಅಟ್ ದ ಸೇಮ್ ಟೈಮ್ ನಂಗೆ ಬೇಕಾಗಿರೋ ಫುಡ್ನ ನಾನು ತಿಂತೀನಿ. ಕೆಲವು ಸತಿ ಈಗ ಶೂಟ್ ಟೈಮಲ್ಲಿ ನನಗೆ ಡೈಟ್ ಮೇಂಟೈನ್ ಮಾಡೋಕ್ಕಾಗಿರಲಿಲ್ಲ ಅಥವಾ ನನಗೆ ವರ್ಕೌಟ್ ಮಾಡೋಕ್ಕಾಗಿರಲಿಲ್ಲ. ಆ ಟೈಮಲ್ಲಿ ಏನಾಗುತ್ತೆ, ಕೆಲವು ಸತಿ ವೇಟ್ ಗೇನ್ ಆಗೋಕ್ಕೆ ಶುರು ಆಗಿಬಿಡುತ್ತೆ. ದಟ್ಸ್ ವೆರಿ ಕಾಮನ್. ಒಂದು ಹೆಣ್ಣಾದ್ಮೇಲೆ ಒಂದು ಏಜ್ ಆದಮೇಲೆ ವೇಟ್ ಗೇನ್ ಆಗೋದು ತುಂಬ ಸಹಜ. ಬಟ್ ಅದ್ರ ಪ್ರಕಾರ ನಮಗೆ ಟೈಮ್ ಸಿಕ್ಕಿದಾಗ ವರ್ಕೌಟ್ ಮಾಡೋದು ದಟ್ಸ್ ವೆರಿ ಇಂಪಾರ್ಟೆಂಟ್. ಅವಾಗ ನಾವು ನಮ್ಮನ್ನ ಮೇಂಟೈನ್ ಮಾಡ್ಕೊಂಡಿರ್ಬೋದು. ಟ್ರಾನ್ಸ್ಫಾರ್ಮೇಷನ್ ಇವಾಗ ಮಾಡ್ತಿಲ್ಲ, ಜಸ್ಟ್ ಕಂಟಿನ್ಯೂಸ್ ರೂಟೀನ್ ನಾನು ಫಾಲೋ ಮಾಡ್ತಿದ್ದೀನಿ ಅಷ್ಟೇ. ಸೊ ವೇಟ್ ಗೇನ್ ಆಗುತ್ತೆ, ಲೂಸ್ ಆಗುತ್ತೆ, ಬಟ್ ಮೇಂಟೈನ್ ಮಾಡಬೇಕಾಗಿರೋದು ಒಂದು ಆರ್ಟಿಸ್ಟ್ ಕರ್ತವ್ಯ. ಇನ್ನು ಬಿಗ್ ಬಾಸ್ ಸೀಸನ್ 10 ಇಂದ ಸಿರಿ ಅವರು, ನಮ್ರತಾ ಅವರು ಮತ್ತೆ ನೀತು ಅವರು, ಮೋಸ್ಟ್ ಇಂಪಾರ್ಟೆಂಟ್ಲಿ ಕಾರ್ತಿಕ್ ಅವರು ನಿಮಗೆ ಈ ಒಂದು ಸಾಂಗಿಗೆ ವಿಶ್ ಮಾಡಲಿಕ್ಕೆ ಬಂದಿದ್ರು. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅದ್ರ ಬಗ್ಗೆ? ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಯುನೋ ಲೈಕ್ ನಾವು ಆ್ಯಸ್ ಅನ್ ಆರ್ಟಿಸ್ಟ್ ಒಬ್ಬರು ಇನ್ನೊಬ್ಬರನ್ನ ಸಪೋರ್ಟ್ ಮಾಡ್ದೇ ಎಲ್ಲರೂ ಬೆಳೆಯೋಕ್ಕಾಗೋದು ಕೂಡ. ಸೊ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಅಂದರೆ ಅವ್ರು ಕರೆದಿದ್ರು ಇವ್ರು ಬಂದಿಲ್ಲ ಅದಕ್ಕೆ ನಾನು ಬರಲ್ಲ, ಈ ಈಗೋ ಇಟ್ಕೊಂಡು ಸುಮಾರಷ್ಟು ಸೆಲೆಬ್ರಿಟೀಸು ಒಬ್ರನ್ನೊಬ್ರು ಸಪೋರ್ಟ್ ಮಾಡೋಕ್ಕಾಗಲ್ಲ. ನಾನು ಕೇಳ್ಕೊಳ್ಳೋದಿಷ್ಟೇ, ಅಂದರೆ ನನಗೆ ಆ್ಯಕ್ಚುಲಿ ಎಲ್ಲೆಲ್ಲಿ ಕರೆದಿದ್ದಾರೋ ಆಲ್ಮೋಸ್ಟ್ ನಾನು ಎಲ್ಲ ಕಡೆ ಹೋಗಿದ್ದೀನಿ. ನಾನು ಬೆಂಗಳೂರಲ್ಲಿ ಇದ್ದೀನಿ ಅಂದರೆ ನಾನು ಹೋಗಿದ್ದೀನಿ ಹಾಗೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ನನಗೆ ಹೋಗದಿರೋ ಕಾರಣ ನಾನು ಬೇರೆ ಕಡೆ ಇರ್ತೀನಿ, ಟ್ರಾವೆಲ್ ಮಾಡ್ತಿರ್ತೀನಿ ಹಾಗೆ. ಬಟ್ ಐ ಥಿಂಕ್ ಇಲ್ಲಿಂದ ಮೇ ಬಿ ಎಲ್ಲ ಕಲಾವಿದರು ಅವ್ರನ್ನ ಸಪೋರ್ಟ್ ಮಾಡಿಕೊಂಡು, ಅಂದರೆ ಯುನೋ ಲೈಕ್ ಒಬ್ರು ಫ್ರೆಂಡ್ಸು ಇನ್ನೊಬ್ರನ್ನ ಸಪೋರ್ಟ್ ಮಾಡ್ತಿದ್ರೆ ಒಳ್ಳೆ ಕಾಂಟೆಂಟ್ ಜನಕ್ಕೆ ಮುಟ್ಬೋದು, ಜನ ಡಿಸೈಡ್ ಮಾಡ್ಬೋದು ಚೆನ್ನಾಗಿದೆಯಾ ಇಲ್ವಾ ಅಂತ. ಸೊ ಇಲ್ಲಿ ಕಾರ್ತಿಕ್ ಆಗಿರ್ಬೋದು, ನಮ್ರತಾ ಆಗಿರ್ಬೋದು, ನೀತು ಆಗಿರ್ಬೋದು, ಸಿರಿಮಾಮ್ ಆಗಿರ್ಬೋದು, ಇವ್ರು ಬಂದದ್ದು ನನಗೆ ಬಹಳ ಖುಷಿ ಇದೆ. ಯಾಕಂದರೆ ಕರೆದ ತಕ್ಷಣ ಬಂದಿದ್ದಾರೆ, ಏನೂ ಎಕ್ಸ್ಕ್ಯೂಸ್ ಹೇಳಿದೆ. ಸುಮಾರು ಎಕ್ಸ್ಕ್ಯೂಸ್ ಹೇಳ್ತಾರೆ ಬರೋಕ್ಕಿಂತ ಮುಂಚೆ, ಬಟ್ ನಾನು ಕರೆದಿರೋಷ್ಟು ಜನ ಬಂದಿದ್ದಾರೆ, ಅದು ನಂಗೆ ತುಂಬ ಖುಷಿ ಇದೆ. ಸೀಸನ್ 12 ನಡೀತಾ ಇದೆ ಈಗ ಸದ್ಯಕ್ಕೆ, ಬಟ್ ಸ್ಟಿಲ್ ಪೀಪಲ್ ಈಗಲೂ ಕೂಡ ಸೀಸನ್ 10 ಸೂಪರ್ ಅಂತ ಈಗಲೂ ಹೇಳೋರಿದ್ದಾರೆ. ಬಿಕಾಸ್ ಇಟ್ ವಾಸ್ ಲೈಕ್ ಸಿನಿಮಾ ಎಕ್ಸ್ಪೀರಿಯನ್ಸ್ ಥರ ಇತ್ತು ಅಂತ ಸಾಕಷ್ಟು ಜನ ಹೇಳ್ತಾರೆ. ಸೀಸನ್ 12 ನೋಡ್ತಾ ಇದ್ದೀರಾ ನೀವು? ಯಾವ ಕಂಟೆಸ್ಟೆಂಟ್ ಫೇವ್ರೇಟು ಏನು ಅಂತ? ಸೀಸನ್ 12 ನಂಗೆ ಅಷ್ಟು ನೋಡೋಕ್ಕಾಗಲಿಲ್ಲ. ಬಟ್ ನನಗೆ ಅಂದರೆ ನಿಜ ಹೇಳ್ತೀನಿ ಅಂದರೆ ನಾನು ಬಿಗ್ ಬಾಸ್ ನಾನು ಹೋಗೋಕ್ಕೆ ಮುಂಚೆನೂ ನಾನು ನೋಡ್ತಾ ಇರಲಿಲ್ಲ. ಸೊ ಲೆಟ್ಸ್ ಬಿ ಆನೆಸ್ಟ್, ನಾನು ನೋಡ್ತಿರ್ಲಿಲ್ಲ. ನಾನು ಅದಕ್ಕೆ ಬಿಗ್ ಬಾಸಲ್ಲಿ ಇರಬೇಕಿದ್ರು ಕೂಡ ಯಾರು ಏನು ಟಾಸ್ಕ್ಗೆ ಆಗ್ತಿದ್ದಾರೆ ಅಂತ ನಂಗೆ ಐಡಿಯಾನೇ ಇರ್ತಿರ್ಲಿಲ್ಲ. ಬಿಕಾಸ್ ನೋಡಿದರೆ ಅದೊಂದು ಎಕ್ಸ್ಪೀರಿಯನ್ಸಿಂದ ನಾವು ಜಡ್ಜ್ ಮಾಡ್ಬೋದು ಏನಕ್ಕಿದು ಎಂತ ಅಂತ. ಸೊ ನಾನು ಬಿಗ್ ಬಾಸಲ್ಲಿ ನನ್ನ ಸೀಸನಲ್ಲಿ ಐ ಹ್ಯಾವ್ ಲಿವ್ಡ್, ಬಿಕಾಸ್ ನಾನು ನೋಡಿಲ್ಲ ಅದಕ್ಕೆ ಲಿವ್ಡ್. ಅದಕ್ಕೆ ನಾನು ಅವ್ರಿಗೆ ಕೇಳ್ತಿದ್ದೆ ಅವಾಗ ಕ್ಯಾಪ್ಟನ್ ಅಂದರೆ ಏನು ಮಾಡ್ಬೇಕು ಆ್ಯಕ್ಚುಲಿ ಹೇಳಿ ಅಂತ, ಬಿಕಾಸ್ ನಂಗೆ ಗೊತ್ತಿರಲಿಲ್ಲ ಎಕ್ಸ್ಪೀರಿಯನ್ಸ್. ಬಟ್ ಇವಾಗಲೂ ಅಷ್ಟೇ ಸೀಸನ್ 12 ಕೆಲವು ಸತಿ ನೋಡ್ತೀನಿ. ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ, ಮೇ ಬಿ ಎಲ್ಲ ಸೀಸನ್ಸ್ ಗ್ಲಿಮ್ಸ್ ನೋಡಿರ್ತೀನಿ ಇನ್ಸ್ಟಾಗ್ರಾಮೆಲ್ಲ, ಬಟ್ ಈ ಸೀಸನ್ ಇಸ್ ದ ಹ್ಯಾಪಿಯೆಸ್ಟ್ ಬಿಗ್ ಬಾಸ್ ಎವರ್. ಬಿಕಾಸ್ ಕೆಲವು ಸಮಯದಲ್ಲಿ ಈ ಟಾಸ್ಕ್ ಆಗಿದ ತಕ್ಷಣ ಅವರೆಲ್ಲ ಸಿಗ್ಬಿಟ್ಟು ಮತ್ತೆ ಮಾತಾಡ್ತಾ ಕೂತ್ಕೊಂಡು ನಗ್ನಗ್ತಾ ಕೂತಿರ್ತಾರೆ. ಪ್ರತಿ ಎಪಿಸೋಡಲ್ಲೂ ಹೊಟ್ಟೆ ನೋವಷ್ಟು ನಗ್ತೀವಿ ನಾವು. ನಮ್ಮ ಅತ್ತಿಗೆ ಇದ್ದಾರೆ, ಅವ್ರು ಹೆಂಗೆ ಬಿದ್ದು ನಗ್ತಾರೆ ಅಂದರೆ ಶಿ ಇಸ್ ಅ ಬಿಗ್ ಫ್ಯಾನ್ ಆಫ್ ಸಮನ್ ದೇರ್ ಆಯ್ತಾ. ಸೊ ಅಂದರೆ ಎಷ್ಟು ಅದ್ಭುತವಾಗಿದೆ ಅಂದರೆ ಥ್ರೂ ಔಟ್ ನಾವು ನಗ್ತಾ ಇರ್ತೀವಿ, ಬರೀ ನಗಕ್ಕೋಸ್ಕರ ಬಿಗ್ ಬಾಸ್ ನೋಡ್ತೀವಿ. ಇವಾಗ ಆ್ಯಕ್ಚುಲಿ ಒಂದು ರಿಯಾಲಿಟಿ ಶೋ ಅಂದರೆ ಹೀಗಿದ್ಬಿಟ್ರೆ ಎಷ್ಟು ಖುಷಿ ತರತ್ತೆ ಎಲ್ಲರಿಗೋಸ್ಕರ ಅಂತೂ. ಅಂದರೆ ಗಲಾಟೆ ಅದು ಇದಕ್ಕಿಂತ ಈ ಪಾಸಿಟಿವಿಟಿ ಸ್ಪ್ರೆಡ್ ಮಾಡ್ತಿರೋದೇ ನಂಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಈ ಸೀಸನ್ನೇ ಹ್ಯಾಪಿ ಬಿಗ್ ಬಾಸ್ ಅನ್ಸುತ್ತೆ ನನಗೆ. ಸೊ ಅಂದ್ರೆ ಒನ್ ಮ್ಯಾನ್ ಶೋ ತರ ಸೀಸನ್ 12 ನ ಸದ್ಯಕ್ಕೆ ಲೈಕ್ ಅಂದ್ರೆ ಆಳ್ತಾ ಇರೋದು ಗಿಲ್ಲಿ ಅವರು. ಸೊ ಅವ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ನಾನು ಫೇಸ್ ಮಾಡಿರುವಂಥ ಸುಮಾರು ಸಿಚುವೇಶನ್ಸು ಗಿಲ್ಲಿಯವ್ರು ಫೇಸ್ ಮಾಡ್ತಾ ಇದ್ದಾರೆ. ನನಗೆ ಅವರಲ್ಲಿ ಇಷ್ಟ ಆಗೋದೇನು ಅಂದರೆ ಅವರು ಆನ್ ಸ್ಪಾಟ್ ಹೇಳ್ಬಿಡ್ತಾರೆ. ನಮ್ಮ ಸೀಸನಲ್ಲಿ ಹಂಗೆ ಹೇಳಿದ್ರೆ ಇನ್ನಷ್ಟು ಗಲಾಟೆ ಆಗಿರೋದು. ಈ ಸೀಸನಲ್ಲಿ ಹಂಗಿಲ್ಲ, ಯಾರು ಅವರಿಗೆ ವಾಪಸ್ ಕೊಡ್ತಾ ಇಲ್ಲ. ಅವರು ಅಂದರೆ ಅವರು ಫನ್ನಿ ಅಂತಲೇ ಹೇಳ್ಕೊಂಡು ಹೋಗ್ತಾ ಇದ್ದಾರೆ, ಹಾಗೆಲ್ಲ ಆಗ್ತಾ ಹೋಗ್ತಾ ಇದೆ. ಸೊ ಇಟ್ಸ್ ಹಿ ಈಸ್ ಕ್ಯಾರಿಂಗ್ ಆಸ್ ಅ ಒನ್ ಮ್ಯಾನ್ ಶೋ ಆಫ್ ಕೋರ್ಸ್. ಆ್ಯಂಡ್ ಎಲ್ಲ ಥರದ್ದು ಅವರು ಫೇಸ್ ಮಾಡ್ತಾ ಇದ್ದಾರೆ, ಬಟ್ ಎಲ್ಲೂ ಕೂಡ ಬ್ರೇಕ್ ಡೌನ್ ಆಗ್ತಾ ಇಲ್ಲ. ಅದು ನಂಗೆ ತುಂಬ ಬಹಳ ಖುಷಿ ಇದೆ ಅದನ್ನ ನೋಡಿಬಿಟ್ಟು. ಸೊ ಆಲ್ ದ ಬೆಸ್ಟ್ ಟು ಹಿಮ್, ಒಳ್ಳೇದಾಗಲಿ, ಇಟ್ಸ್ ಗುಡ್. ಎಸ್. ಸೊ ವಿನ್ನರ್ ನಿಮ್ಮ ಪ್ರಕಾರ ಯಾರು ಆಗಬೇಕು, ಯಾರು ಆಗ್ತಾರೆ ನಿಮ್ಮ ಪ್ರಕಾರ ವಿನ್ನರ್? ನನ್ನ ಪ್ರಕಾರ ನಾನು ಹೇಳೋದಿಷ್ಟೇ, ಇದು ಒಂದು ರಿಯಾಲಿಟಿ ಶೋ. ಬಿಗ್ ಬಾಸ್ ಅನ್ನೋದು ಒಂದು ಪರ್ಸ್ನಾಲಿಟಿ ಶೋ. ಒಂದು ಪರ್ಸ್ನಾಲಿಟಿ ಶೋನಲ್ಲಿ ಒಂದು ಪರ್ಸ್ನಾಲಿಟಿನ ನೋಡಿಕೊಂಡು ಇವ್ರು ಗೆಲ್ಲಬೇಕು ಅಂತ ನಾವು ಡಿಸೈಡ್ ಮಾಡಬೇಕೆ ಹೊರತು ಆ ಬಿಗ್ ಬಾಸ್ ಮನೆಯಲ್ಲಿ ಯಾರೂ ಕೂಡ ಇವ್ರು ಶ್ರೀಮಂತರು ಇವ್ರು ಬಡವರು ಅಂತ ಯಾರೂ ಇಲ್ಲ. ಯಾಕಂದರೆ ಬಿಗ್ ಬಾಸ್ ಎಲ್ಲರಿಗೂ ಅದೇ ಊಟ ಕೊಡ್ತಾರೆ, ಅದೇ ಬಟ್ಟೆ ಕೊಡ್ತಾರೆ, ಎಲ್ಲರಿಗೂ ಒಂದೇ ಥರ ಇರುತ್ತೆ. ಯಾರಿಗೂ ಕೂಡ ನೀವು ಹುಡುಗ ನೀವು ಹುಡುಗಿ ಅಂತಲೂ ಭೇದ ಭಾವ ಮಾಡಲ್ಲ. ಎಲ್ಲರಿಗೂ ಒಂದೇ ಟಾಸ್ಕ್ ಇರುತ್ತೆ, ಎಲ್ಲರೂ ಕೂಡ ಆಡಬೇಕು. ಅದೇ ಟಾಸ್ಕು ಅದೇ ಥರ ಇರಬೇಕು. ಹೆಚ್ಚಾಗಿ ಕಾಣಿಸ್ಕೊಳ್ಳೋದೇ ಪರ್ಸ್ನಾಲಿಟಿ. ಸೊ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿ ನಾವು ನೋಡಬೇಕಾಗಿದ್ದು ಆ್ಯಸ್ ಅ ಪರ್ಸ್ನಾಲಿಟಿ ಒಬ್ಬ ಕಂಟೆಸ್ಟೆಂಟ್ ಹೇಗೆ ಆಡ್ತಿದ್ದಾರೆ. ದಯವಿಟ್ಟು ಅವರ ಬ್ಯಾಕ್ಗ್ರೌಂಡ್ನ ನೋಡ್ಬಿಟ್ಟು ಅವ್ರನ್ನ ಗೆಲ್ಸ್ಬೇಡಿ. ಅವರ ಮನೇಲಿ ಹೇಗಿದ್ದಾರೆ, ಆ ಪರ್ಸ್ನಾಲಿಟಿ ಹೇಗಿದೆ ಅದನ್ನು ನೋಡ್ಬಿಟ್ಟು ಅವ್ರನ್ನ ಗೆಲ್ಸಿ ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ಐ ಜಸ್ಟ್ ವಿಶ್ ಬೆಸ್ಟ್. ನನಗಂತೂ ಸದ್ಯಕ್ಕೆ ಗಿಲಿ ಐ ಫೌಂಡ್ ಇಟ್ ವೆರಿ ಗುಡ್ ಪರ್ಸ್ನಾಲಿಟಿ. ಅಂದರೆ ಎಲ್ಲದರಲ್ಲೂ ಒಟ್ಟಾಗ್ಬಿಟ್ಟು ಹಿ ಈಸ್ ಡೂಯಿಂಗ್ ಗುಡ್. ಸೊ ಐ ಹೋಪ್ ಹಿ ವಿನ್ಸ್. ಆ್ಯಂಡ್ ಈವನ್ ಕಾವ್ಯ ಇಸ್ ವೆರಿ ಗುಡ್, ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಅವರು ಕೂಡ. ಸೊ ಐ ವಿಶ್ ದೆಮ್ ಬೆಸ್ಟ್. ಸೊ ಇನ್ನು ಅಚ್ಚು ಹಾಡಿನ ಬಗ್ಗೆ ಲೈಕ್ ಅಂದ್ರೆ ಆಲ್ರೆಡಿ ಇಟ್ ಈಸ್ ಔಟ್ ನಾವು, ಅಂದ್ರೆ ಜನ ಎಂಜಾಯ್ ಮಾಡ್ತಾ ಇರ್ತಾರೆ. ಸೊ ಮುಂದೆ ಲೈಕ್ ಅಂದ್ರೆ ಏನೆಲ್ಲ ಈ ಥರದ್ದು ಮತ್ತೆ ತುಂಬಾ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋದ್ರೆ
ಈ ಥರದ ಮತ್ತೆ ಇಂಡಿಪೆಂಡೆಂಟ್ ಸಾಂಗ್ಸ್ಗಳಲ್ಲಿ ಸಂಗೀತವನ್ನ ನೋಡ್ಬೋದಾ, ಎಕ್ಸ್ಪೆಕ್ಟ್ ಮಾಡ್ಬೋದಾ, ಹೇಗೆ? ಖಂಡಿತವಾಗ್ಲೂ ಆಲ್ಬಮ್ ಸಾಂಗ್ ಅನ್ನೋದು ಪ್ರತಿಯೊಂದು ಆಕ್ಚುಲಿ ಆಕ್ಟ್ರೆಸ್ಸಿಗೆ ಮಾಡಬೇಕು ಅಂತಾನೆ ತುಂಬಾ ಆಸೆ ಇರುತ್ತೆ. ಯಾರೇ ಆದ್ರೂ ಆಕ್ಟರ್ ಅವ್ರದೇ ಒಂದು ಇಂಡಿವಿಜುವಲ್ ಸಾಂಗ್ ಇರಬೇಕು. ಇವಾಗ ಒಂದು ಸಾಂಗ್ ಪ್ಲೇ ಆಗ್ತದೆ ಅಂದ್ರೆ ಇದ್ರಲ್ಲಿ ನಾನು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನ್ಸ್ತಾ ಇರ್ತಿತ್ತು. ನಂದೇ ಒಂದು ಸಾಂಗ್ ಬಂದಾಗ ನಂಗೆ ಎಷ್ಟು ಖುಷಿ ಆಗುತ್ತೆ ಹೇಳಿ. 100% ಇನ್ನಷ್ಟು ಆಲ್ಬಮ್ ಸಾಂಗ್ಸ್ ಬಂದಾಗ ನಾನು ಮಾಡೇ ಮಾಡ್ತೀನಿ. ಐ ವುಡ್ ಲವ್ ಟು ಡೂ ಇಟ್. ಥ್ಯಾಂಕ್ ಯು ಸೋ ಮಚ್ ಸಂಗೀತ ಅವರೇ, ಒಳ್ಳೇದಾಗ್ಲಿ, ಹಾಡು ಸಖತ್ ವೈರಲ್ ಆಗಲಿ, ಆಗೋ ಥರ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಸೊ ಆಲ್ ದಿ ಬೆಸ್ಟ್ ನಿಮ್ಗೆಲ್ಲ ಪ್ರಾಜೆಕ್ಟ್ಸ್. ಸೊ ಸ್ನೇಹಿತರೆ, ಇದಾಗಿತ್ತು ಸಂಗೀತ ಶೃಂಗೇರಿ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.